ಅನಾದ್ಯನಂತಂ ಅವ್ಯಕ್ತಂ ವ್ಯಕ್ತಾನಾಮಾದಿಕಾರಣಂ ಆನಂದಬೋಧೈಕರಸಂ ತನ್ಮಹನ್ ಮನ್ಮಹೇ ಮಹಃ. ಮಹಾಪದ್ಮವನಾಂತಸ್ಥೆ ಕಾರಣಾನಂದವಿಗ್ರಹೇ ಸರ್ವಭೂತಹಿತೆ ಮಾತಃ ಏಹ್ಯೇಹಿ ಪರಮೇಶ್ವರಿ. ಅದ್ಭುತವಾಗಿರತಕ್ಕಂತಹ ಶ್ರೀವಿದ್ಯಾ ಉಪಾಸಕರಾಗಿ ಜೀವನ ಮುಕ್ತರಾಗಿ 100 ವರ್ಷಗಳ ಕಾಲ ಕಾಶಿಯಲ್ಲಿ ಅವಧೂತ ಸ್ಥಿತಿಯಲ್ಲಿ ನಡೆದಾಡುವಂತಹ ವಿಶ್ವೇಶ್ವರ ಎನಿಸಿಕೊಂಡಿರತಕ್ಕಂತಹ ತ್ರೈಲಂಗ ಸ್ವಾಮಿಯ ಜೀವನ ಚರಿತ್ರೆಯನ್ನ ಈ ವರ್ಷದ ಚಾತುರ್ಮಾಸದ ಶುಭ ಸಂದರ್ಭದಲ್ಲಿ ಹೇಳಬೇಕು ಎಂಬಂತಹದ್ದು ಪ್ರೇರಣೆಯಾಗಿರುವಂತಹ ಆ ಸದ್ಗುರುವಿನಲ್ಲಿ ಅವರ ಜೀವನ ಚರಿತ್ರೆಯನ್ನು ಹೇಳುವಂತಹ ಸಾಮರ್ಥ್ಯವನ್ನು ಒದಗಿಸಿ ನನ್ನ ಬಾಯಲ್ಲಿ ಸತ್ಯವಾಗಿರತಕ್ಕಂತಹ ನೈಜ ಘಟನೆಯನ್ನ ಹೇಳಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಸದ್ಗುರು ತ್ರೈಲಂಗ ಸ್ವಾಮಿಯ ಜೀವನ ಚರಿತ್ರೆಯ ಕಥಾಂತಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರತಕ್ಕಂತಹ ಶ್ರದ್ಧಾಪೂರ್ವಕ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದು 1595 ಡಿಸೆಂಬರ್ 10 ಮಾರ್ಗಶೀರ್ಷ ಶುಕ್ಲ ನವಮಿ ಭಾನುವಾರ, ರೇವತಿ ನಕ್ಷತ್ರ, ರಾತ್ರಿ 10:30 ಸಿಂಹ ಲಗ್ನದಲ್ಲಿ ಆಂಧ್ರ ಪ್ರದೇಶದ ವಿಜಯನಗರದ ಹೋಲಿಯಾ ಎಂಬಂತಹ ಒಂದು ಗ್ರಾಮದಲ್ಲಿ ನರಸಿಂಹಶಾಸ್ತ್ರಿ ಮತ್ತು ವಿದ್ಯಾವತಿ ಎಂಬಂತಹವರ ಒಂದು ವಿವಾಹವಾಗುವಂತಹದ್ದು. ನರಸಿಂಹಶಾಸ್ತ್ರಿಗಳು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರತಕ್ಕಂತಹ, ವೇದಾಧ್ಯಯನವನ್ನು ಮಾಡಿ ಶಾಸ್ತ್ರಾಧ್ಯಯನವನ್ನು ಮಾಡಿರತಕ್ಕಂತಹ ದಾನಶೂರರು ಎನಿಸಿಕೊಂಡು ಅಷ್ಟೇ ಅಲ್ಲದೆ ನಿತ್ಯಾನುಷ್ಠಾನ ಪರಂಪರೆಯಲ್ಲಿ ನಿರತರಾಗಿರತಕ್ಕಂತಹವರು, ಅನೇಕ ಜನರಿಗೆ ಸನ್ಮಾರ್ಗವನ್ನು ಉಪದೇಶವನ್ನು ಮಾಡ್ತಾ ಇರತಕ್ಕಂತಹವರು. ಅದೇ ರೀತಿಯಲ್ಲಿ ವಿದ್ಯಾವತಿಯು ಸಹ ಸುಶೀಲರಾಗಿರ್ತಕ್ಕಂತಹದ್ದು, ಸುಕನ್ಯೆಯಾಗಿರ್ತಕ್ಕಂತಹದ್ದು, ಉತ್ತಮವಾಗಿರ್ತಕ್ಕಂತಹ ಸಂಸ್ಕಾರವಿರತಕ್ಕಂತಹ ಕುಟುಂಬದಲ್ಲಿ ಬಂದಿರತಕ್ಕಂತಹದ್ದು. ಅಷ್ಟೇ ಅಲ್ಲದೆ ತನ್ನ ಜೀವನದಲ್ಲಿಯೂ ಕೂಡ ಅತ್ಯುನ್ನತವಾಗಿರ್ತಕ್ಕಂತಹ ಸಂಸ್ಕಾರವನ್ನು ಅಳವಡಿಸಿಕೊಂಡು ಶಿವಭಕ್ತಿ ಪರಾಯಣೆಯಾಗಿರ್ತಕ್ಕಂತಹದ್ದು. ಅವರು ನವಜೀವನದ ಒಂದು ವ್ಯವಸ್ಥೆಗೆ ಕಾಲಿಟ್ಟು ಅವತ್ತು ವಿವಾಹವನ್ನ ಆಗುವಂತಹದ್ದು. ವಿವಾಹವಾಗಿ 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, 4 ವರ್ಷ ಆಯಿತು. ಇದೇ ರೀತಿಯಾಗಿ ವರ್ಷಗಳು ಕಳೀತಾ ಬಂದು, ಆದರೆ ಅವರಿಗೆ ಸಂತಾನ ಪ್ರಾಪ್ತಿ ಹೇಳುವಂಥದ್ದು ಆಗಲಿಲ್ಲ. ದಿನೇ 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 ಕಳೆದಂತೆ ದಿನ ಕಳೀತಾ ಇದೆ, ಆದರೆ ಸಂತಾನ ಪ್ರಾಪ್ತಿಯ ವ್ಯವಸ್ಥೆ ಕೂಡ ಆಗ್ತಾ ಇರತಕ್ಕಂತಹದ್ದು. ಪುತ್ರ ಶೋಕಂ ನಿರಂತರಂ ಎಂಬುದಾಗಿ ಹೇಳ್ತಾರೆ. ಬೇರೆ ಯಾವುದೋ ಒಂದು ಶೋಕ ಇದೆ ಅಂತ ಹೇಳಾದ್ರೆ ಆ ಶೋಕಕ್ಕೆ ಮತ್ತೊಂದೇನಾದರೂ ಒಂದು ಅನುಕೂಲವಾಗಿರ್ತಕ್ಕಂತಹ ವ್ಯವಸ್ಥೆ ಆಯಿತು ಅಂತ ಹೇಳಾದಾಗ ಸಂತೋಷ, ನೆಮ್ಮದಿ ಹೇಳುವಂಥದ್ದು ಪ್ರಾಪ್ತವಾಗುವಂತೆ. ಆದರೆ ಪುತ್ರ ಶೋಕಕ್ಕೆ ಮಾತ್ರ ಬೇರೆ ಯಾವುದರಿಂದ ಕೂಡ ಸಂತೃಪ್ತಿ ಹೇಳುವಂಥದ್ದು ಆಗುವುದಿಲ್ಲ, ನಿರಂತರವಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳುವಂಥದ್ದು. ಆ ರೀತಿಯ ಆಗಿರ್ತಕ್ಕಂತಹ ಶೋಕದಲ್ಲಿ ಆ ದಂಪತಿಗಳಿರ್ತಕ್ಕಂತಹದ್ದು. ಅಷ್ಟೇ ಅಲ್ಲದೆ ನಿರಂತರವಾಗಿ ಅನುಷ್ಠಾನವನ್ನು ಮಾಡುವಂತಹದ್ದು, ಜಪವನ್ನು ಮಾಡುವಂತಹದ್ದು, ಪೂಜೆಯನ್ನು ಮಾಡುವಂತಹದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಿಗೆ ಪರ್ಯಟನೆಯನ್ನು ಮಾಡುವಂತಹದ್ದು, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದಾಗಿಯೂ ಕೂಡ ಸಂತಾನ ಪ್ರಾಪ್ತಿ ಹೇಳುವಂಥದ್ದು ಆಗದಿರುವಂತಹದ್ದು. ಅಪುತ್ರಸ್ಯ ಗತಿರ್ನಾಸ್ತಿ ಎಂಬುದಾಗಿ ಶಾಸ್ತ್ರ ಹೇಳ್ತದೆ. ಆವತ್ತಿನ ಕಾಲದಂತೂ ಅತೀವವಾಗಿರತಕ್ಕಂತಹ ಅಂತಹ ಸಂದರ್ಭದಲ್ಲಿ ಸಂತಾನವಾಗಲಿಲ್ಲ ಅಂತ ಹೇಳಾದ್ರೆ ಬಹಳ ಅಂತಂದ್ರೆ ಬಹಳ ಅದರ ಒಂದು ದುಃಖವನ್ನು ಅನುಭವಿಸ್ತಾ ಇರುವಂತಹದ್ದು. ಅಪುತ್ರಸ್ಯ ಗತಿರ್ನಾಸ್ತಿ, ಮುಂದೆ ತನ್ನ ಉತ್ತರಾರ್ಧದಲ್ಲಿ ತನ್ನ ಪಿಂಡಕ್ಕೆ ನೀರು ಬಿಡುವಂತವರು ಯಾರು ಎಂಬಂತಹ ಒಂದು ಪ್ರಶ್ನೆಯೂ ಕೂಡ ಹೆಚ್ಚಿನದಾಗಿರುವಂತಹದ್ದು. ಇವತ್ತಿನ ಕಾಲದಲ್ಲಿ ಅಷ್ಟೊಂದು ವಿಶೇಷ ಅಂತ ಅನಿಸಿಕೊಳ್ಳೋದಿಲ್ಲ, ಆದರೆ ಆವತ್ತಿನ ಕಾಲಘಟ್ಟದಲ್ಲಿ ಅದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಹಾಗಂದ ಮಾತ್ರಕ್ಕೆ ಅಪುತ್ರರಿದ್ದವರಿಗೆ ಗತಿ ಇಲ್ಲ ಹೇಳುವಂಥದ್ದು ತಪ್ಪ ಕಲ್ಪನೆಯಾಗಿತ್ತು. ಯಾಕೆಂತಂದ್ರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ತಮ್ಮ ಆತ್ಮೋನ್ನತಿಯನ್ನು ತಾವೇ ಮಾಡಿಕೊಳ್ಳಬೇಕೆ ಹೊರತು ಪುತ್ರರಿದ್ದರೆ ಅಥವಾ ಪುತ್ರಿಯರಿದ್ದರೆ ಮಾತ್ರ ಅದು ಆತ್ಮೋದ್ಧಾರ ಹೇಳುವಂಥದ್ದು ಆಗುವಂಥದ್ದಲ್ಲ. ಆದರೆ ಸಾಮಾನ್ಯವಾಗಿ ಆಧ್ಯಾತ್ಮಿಕವಾಗಿರತಕ್ಕಂತಹ ವ್ಯವಸ್ಥೆಯ ಜೀವನದಲ್ಲಿ ಬದ್ಧತೆ ಇರತಕ್ಕಂತಹ ವ್ಯವಸ್ಥೆಯಲ್ಲಿ ಆ ಜೀವಕ್ಕೆ ಒಂದು ಸಂಸ್ಕಾರ ಹೇಳುವಂಥದ್ದು ಬೇಕಾಗುವಂಥದ್ದು. ಅದಕ್ಕೋಸ್ಕರವಾಗಿ ಪುತ್ರ ಪ್ರಾಪ್ತಿ ಹೇಳುವಂಥದ್ದು ಅನಿವಾರ್ಯ ಅವಶ್ಯಕತೆಗಳಿರತಕ್ಕಂಥದ್ದು. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಎಂಬುದಾಗಿ ಹೇಳ್ತಾರೆ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಪದಾಚನ ಎಂಬುದಾಗಿ ಹೇಳ್ತಾರೆ. ನಮ್ಮೆಲ್ಲರಿಗೂ ಕೂಡ ತಿಳಿದಂತಹ ವಿಷಯ. ಕರ್ಮದಲ್ಲಿ ಆಸಕ್ತಿಯನ್ನು ವಹಿಸು, ಆದರೆ ಅದರಿಂದ ಬರತಕ್ಕಂತಹ ಫಲದಲ್ಲಿ ಆಸಕ್ತಿಯನ್ನು ವಹಿಸಬೇಡ ಅಂತ ಹೇಳಿ. ಆದರೆ ಅದೆಲ್ಲವೂ ಕೂಡ ನಮಗೆ ತಿಳಿದಿದ್ದರೂ ಕೂಡ ಅದರ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಅಷ್ಟೇ ಕಷ್ಟವಾಗಿರತಕ್ಕಂತಹದ್ದು. ಅದೇ ರೀತಿಯಲ್ಲಿ
ಇದೆಲ್ಲವೂ ಕೂಡ ಋಣದಿಂದ ಬರುವಂತಹದ್ದು. ವಿವಾಹವಿರಬಹುದು, ಸಂತಾನವಿರಬಹುದು, ಇದೆಲ್ಲದೂ ಕೂಡ ಋಣಾನುಬಂಧದಿಂದ ಮಾತ್ರ ಸಿಗುವಂತಹದ್ದು ಎಂಬಂತಹ ವಾಸ್ತವಿಕ ಸತ್ಯ ತಿಳಿದಿದ್ದರೂ ಸಹ ಅದನ್ನು ಅರಗಿಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಅಷ್ಟೊಂದು ಸುಲಭದ ಮಾತಾಗಿರ್ತಕ್ಕಂಥದ್ದಲ್ಲ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿರಂತರವಾಗಿ ಆತ್ಮೋನ್ನತಿಯ ಪ್ರಗತಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಮಾತ್ರ ಆ ರೀತಿಯಾಗಿರತಕ್ಕಂತಹ ಒಂದು ಮನಸ್ಥಿತಿಯನ್ನ ಹೊಂದಬಹುದು, ಅದರಿಂದ ಸಂತೃಪ್ತಿಯನ್ನ, ನೆಮ್ಮದಿಯನ್ನ ಅನುಭವಿಸಬಹುದು. ಆದರೆ ವಾಸ್ತವಿಕತೆಯಲ್ಲಿ ಸಾಮಾಜಿಕ ಪ್ರಪಂಚದಲ್ಲಿ ಸಾಮಾನ್ಯರ ಜೀವನದ ವ್ಯವಸ್ಥೆಯಲ್ಲಿ ಅದಷ್ಟೊಂದು ಸುಲಭದ ಮಾತಾಗಿರತಕ್ಕಂಥದ್ದಲ್ಲ. ಯಾಕೆಂತಂದ್ರೆ ಎಲ್ಲ ಕಡೆಗಳಿಂದಲೂ ಜನರೆಲ್ಲರೂ ಕೂಡ ಆಡಿಕೊಳ್ಳುವಂತಹ ಮಾತುಗಳು, ಅವರ ಮನೆಯಲ್ಲೇ ಬರತಕ್ಕಂತಹ ಆಡುವಂತಹ ಮಾತುಗಳು, ಅವರ ಮನಸ್ಸಿನ ಭಾವದಲ್ಲಿ ಬರುವಂತಹ ದುಃಖಗಳು, ಇವೆಲ್ಲವೂ ಕೂಡ ಇಂತಹ ಒಂದು ಮಾತಿನಿಂದ ಅದು ಸಂತೃಪ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದರ ಆಸೆ ಹೇಳುವಂತದ್ದು ಸಹಜವಾಗಿ ಇರತಕ್ಕಂತಹದ್ದು. ಹಾಗಾಗಿ ಅವತ್ತಿನ ಕಾಲಘಟ್ಟದಲ್ಲಿ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂತಹ ಜನರ ಮಾತುಗಳು, ಹೊರಗಿನ ಪ್ರಪಂಚದ ವ್ಯವಸ್ಥೆಯಲ್ಲಿ ಅವರನ್ನು ನೋಡುವಂತಹ ರೀತಿ ನೀತಿಗಳು, ಇವೆಲ್ಲವೂ ಕೂಡ ಬಹಳ ಅಂತಂದ್ರೆ ಬಹಳ ದುಃಖವನ್ನು ತಂದು ಕೊಡ್ತಾ ಇತ್ತು ಆ ದಂಪತಿಗಳಿಗೆ. ಆತ್ಮೋನ್ನತಿಯ ಮಾರ್ಗದಲ್ಲಿದ್ದಾಗ ತನ್ನ ಆತ್ಮಕ್ಕೆ ತಾನೇ ಸದ್ಗತಿಯನ್ನು ಕೊಡಬಹುದೇ ಹೊರತುಪಡಿಸಿ ಪುತ್ರರಿಂದ ಸಾಧ್ಯವಾಗುವಂತಹದ್ದಲ್ಲ. ನಾವು ನಮ್ಮ ಪರಂಪರೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಸಂದರ್ಭವನ್ನು ನೋಡುತ್ತೇವೆ. ವಿವಾಹವಾಗಿಯೂ ಕೂಡ ತನ್ನ ಜೀವನ ಮುಕ್ತರನ್ನಾಗಿಸಿಕೊಂಡಿರ್ತಕ್ಕಂತಹ ಸಂತರ ಜೀವನದ ವ್ಯವಸ್ಥೆಯನ್ನು ಉದಾಹರಣೆಯನ್ನು ತೆಗೆದುಕೊಂಡರೆ, ರಾಮಕೃಷ್ಣ ಪರಮಹಂಸರು ವಿವಾಹವನ್ನಾಗಿದ್ದರು, ಆದರೆ ಅವರಿಗೆ ಸಂತಾನ ಫಲಪ್ರಾಪ್ತಿಯಾಗಲಿಲ್ಲ. ತುಕಾರಾಮ್ ಮಹಾಮಾಯಿಗಳು, ಗಣಪತಿ ಮಹಾರಾಜರು, ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಉದಾಹರಣೆಗಳು ನಮಗೆ ಸಿಗುವಂತಹದ್ದು. ಸಂತಾನ ಫಲಪ್ರಾಪ್ತಿಗೆ ಪಿತೃಗಳು ಕಾರಣವಾಗಿರುವಂತಹದ್ದು. ಪಿತೃಗಳು ಈ ವ್ಯಕ್ತಿಯಾದರೂ ಸಹ ನಮ್ಮನ್ನು ಉದ್ಧರಿಸಿಯಾನು ಎಂಬಂತಹ ಒಂದು ಕಾರಣದಿಂದ ಸಂತಾನಕ್ಕೆ ಕಾರಣೀಕರ್ತರಾಗುವಂತಹದ್ದು. ಒಂದು ಕುಟುಂಬದಲ್ಲಿ ಜೀವನ ಮುಕ್ತರಾಗುವಂತಹ ಆತ್ಮ ಉದಯಿಸಿದಾಗ ಅಪಿತೃಗಳು ಸಂತೃಪ್ತಿಯನ್ನು ಹೊಂದುವಂತಹದ್ದು. ಅದರಿಂದಾಗಿ ಆ ಕುಟುಂಬದಲ್ಲಿ ಸಂತಾನ ಫಲಪ್ರಾಪ್ತಿ ಆಗದೇ ಇರತಕ್ಕಂತಹದ್ದು. ಹಾಗಂದ ಮಾತ್ರಕ್ಕೆ ಜ್ಞಾನಿಗಳು ಜೀವನ ಮುಕ್ತರ ಕುಟುಂಬದಲ್ಲಿ ಸಂತಾನವೇ ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಜೀವನ ಮುಕ್ತರಾಗಿರತಕ್ಕಂತಹ ವ್ಯಕ್ತಿಗಳ ಜೀವನದಲ್ಲಿ ಕೂಡ ಸಂತಾನ ಫಲಪ್ರಾಪ್ತಿಗಳಾಗಿರ್ತಕ್ಕಂತಹ ಉದಾಹರಣೆಗಳಿರ್ತಕ್ಕಂತಹದ್ದು. ಸುಬ್ರಾಯ ಮಹಾರಾಜರು ಅವರಿಗೆ ಸಂತಾನ ಫಲಪ್ರಾಪ್ತಿ ಇತ್ತು. ಯೋಗಿಗಳ ಕುಟುಂಬದಲ್ಲಿ ಸಂತಾನ ಫಲಪ್ರಾಪ್ತಿ ಆಗಲಿಕ್ಕೆ ಪಿತೃಗಳು ಕಾರಣೀಕರ್ತರಾಗುವಂತಹದ್ದಲ್ಲ. ಯಾವುದೋ ಜನ್ಮದ ಕರ್ಮದ ಪುಣ್ಯ ಫಲದಿಂದಾಗಿ ಅವರಿಗೆ ಯೋಗಿಗಳ ಕುಟುಂಬದಲ್ಲಿ ಜನಿಸುವಂತಹ ಒಂದು ಪುಣ್ಯ ಉದಯವಾಗಿರ್ತಕ್ಕಂತಹದ್ದು. ಅಂತಹವರು ಯೋಗಿಗಳ ಕುಟುಂಬದಲ್ಲಿ ಮಕ್ಕಳಾಗಿ ಹುಟ್ಟುವಂತಹದ್ದು. ಯೋಗ ಭ್ರಷ್ಟರಾಗಿರ್ತಕ್ಕಂತಹದ್ದು ಅಂದರೆ ಹಿಂದಿನ ಜನ್ಮದ ಕರ್ಮದ ವ್ಯವಸ್ಥೆಯಲ್ಲಿ ಯೋಗಿಗಳಾಗಿದ್ದು ಅವರು ಆ ಯೋಗದ ಸಂಪನ್ನತೆಯನ್ನ ಪೂರ್ಣಗೊಳಿಸದೆ ಮೃತಪಟ್ಟಿದ್ದಂತಹ ಸಮಯದಲ್ಲಿ, ದೇಹವನ್ನ ತ್ಯಜಿಸಿರ್ತಕ್ಕಂತಹ ಸಮಯದಲ್ಲಿ, ಮುಂದಿನ ಜೀವನದಲ್ಲಿ ಅವರು ಶ್ರೀಮಂತರ ಕುಟುಂಬದಲ್ಲಿ ಅಥವಾ ಯೋಗಿಗಳ ಕುಟುಂಬದಲ್ಲಿ ಜನ್ಮವನ್ನೆತ್ತಾರೆ ಎಂಬಂತಹದ್ದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂತಹದ್ದು. ಅದೇ ರೀತಿಯಲ್ಲಿ ಯೋಗಿಗಳ ಕುಟುಂಬದಲ್ಲಿ ಹುಟ್ಟಬೇಕು ಎಂಬಂತಹ ಆಸಕ್ತಿಯನ್ನ ಹೊಂದಿ ಅಂತಹದ್ದಕ್ಕೆ ಯೋಗ್ಯತೆಯನ್ನ ಪಡೆದುಕೊಂಡಿರ್ತಕ್ಕಂತಹ ಆತ್ಮಗಳಿದ್ದಾಗ ಮಾತ್ರ ಅವರ ಅನುಗ್ರಹಕ್ಕಾಗಿ, ಅವರ ಉದ್ಧಾರಕ್ಕಾಗಿ ಮಹಾತ್ಮರು ಸಂತಾನವಾಗಿ ಅವರನ್ನು ಸ್ವೀಕರಿಸುವಂತಹದ್ದು. ಆದರೂ ಸಹ ಸಾಮಾನ್ಯರ ಜೀವನದ ವ್ಯವಸ್ಥೆಯಲ್ಲಿ ಅದು ಅನಿವಾರ್ಯದ ಪರಿಸ್ಥಿತಿಯಾಗಿರುವಂತಹದ್ದು. ಹಾಗಾಗಿ ಅವರನ್ನ ನೋಡುವಂತಹ ಸ್ಥಿತಿಗತಿಗಳು, ಜನರು ಅವರನ್ನು ನೋಡುವಂತಹ ಸ್ಥಿತಿಗಳು, ಅವರನ್ನ ತುಂಬಾ ಜನ ಆ ಊರಿನಲ್ಲಿ ಗೌರವಯುತವಾಗಿ ಕಾಣ್ತಾ ಇರುವಂತಹದ್ದು. ಯಾಕೆಂತಂದ್ರೆ ದಾನ ಧರ್ಮ ಮಾಡ್ತಾ ಇರುವಂತಹದ್ದು, ಸನ್ಮಾರ್ಗದ ಪ್ರವೃತ್ತಿಯಲ್ಲಿ ಇರ್ತಕ್ಕಂತಹದ್ದು. ಆದ್ರೆ ಜನ ಯಾವ ರೀತಿಯಾಗಿರ್ತಾರೆ ಅಂತಂದ್ರೆ, ಅವರಲ್ಲಿರ್ತಕ್ಕಂತಹ ಉತ್ತಮ ಸ್ವಭಾವಗಳನ್ನು ಹಾಡಿ ಹೊಗಳುವುದಕ್ಕಿಂತ ಹೆಚ್ಚಾಗಿ ಅವರಿಗಾಗಿರುವಂತಹ ತೊಂದರೆಯನ್ನ ನೋಡಿ ಚುಚ್ಚುವಂತಹ ಕೆಲಸವನ್ನು ಇನ್ನೂ ಸುಂದರವಾಗಿ ಮಾಡ್ತಾರೆ. ನರಸಿಂಹ ಶಾಸ್ತ್ರಿಗಳು ಅತ್ಯದ್ಭುತವಾಗಿರ್ತಕ್ಕಂತಹ ಶ್ರೀಮಂತರ ಕುಟುಂಬದಲ್ಲಿರ್ತಕ್ಕಂಥದ್ದು. ಮನೆಯಲ್ಲಿ ಬೇಕಾದಷ್ಟು ಸಂಪತ್ತುಗಳಿರುವಂತಹದ್ದು, ಜಮೀನು ತುಂಬಾ ಇರುವಂತಹದ್ದು, ಮನೆಯಲ್ಲಿ ಆಳು ಕಾಳಗಳೆಲ್ಲವೂ ಕೂಡ ಇರತಕ್ಕಂಥದ್ದು. ಆದ್ರೆ ಇದೊಂದು ವ್ಯವಸ್ಥೆ ಇಲ್ಲದೆ ಹೋದಾಗ, ಜನರಿಗೆ ಬೇರೆ ಯಾವ ವ್ಯವಸ್ಥೆಯಲ್ಲಿ ಇವರನ್ನು ಆಡಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋದಾಗ ಈ ವ್ಯವಸ್ಥೆ ಆಡಿಕೊಳ್ಳಲಿಕ್ಕೆ ಬಹಳ ಸುಂದರವಾಗಿ ಸಿಗುವಂತಹದ್ದು. ಎಷ್ಟಿದ್ರೆ ಏನು ಉಪಯೋಗ ಅಂತೇಳಿ ಈ ರೀತಿಯಾಗಿರ್ತಕ್ಕಂತಹ ಮಾತಿನಿಂದ ಇನ್ನಷ್ಟು ಆತ್ಮೀಯಕ್ಕೆ ಚುಚ್ಚಲಿಕ್ಕೆ ಪ್ರಾರಂಭವಾಗುವಂತಹದ್ದು. ಇದೇ ರೀತಿಯಾಗಿ 10 ವರ್ಷಗಳು ಕಳೆಯುವಂತಹದ್ದು. 10 ವರ್ಷಗಳು ಕುಡಿದ್ರು ಕೂಡ ಅವರಿಗೆ ಸಂತಾನ ಪ್ರಾಪ್ತಿ ಹೇಳುವಂತಹದ್ದು ಆಗದೇ ಇರುವಂತಹ ಸಮಯದಲ್ಲಿ, ಇವತ್ತಿನ ಕಾಲಘಟ್ಟವಾದರೆ IVF ಇತ್ಯಾದಿಗಳನ್ನು ಏನೋ ಒಂದು ಮಾಡುವಂತಹ ಪರಿಸ್ಥಿತಿಗಳು, ಅಂತಹ ಒಂದು ವ್ಯವಸ್ಥೆ ಇರುವಂತಹದ್ದು. ಹಾಗಂದ ಮಾತ್ರಕ್ಕೆ ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಅದು ಇಲ್ಲ ಅಂತ ಅರ್ಥ ಅಲ್ಲ. ಯಾಕೆಂತಂದ್ರೆ ಇವತ್ತಿನ ವಿಜ್ಞಾನ ಹುಟ್ಟುವಕ್ಕಿಂತಲೂ ಪೂರ್ವದಲ್ಲಿ ನಮ್ಮ ಆಧ್ಯಾತ್ಮಿಕ ಪರಂಪರೆಯ ವಿಜ್ಞಾನ ಹೇಳುವಂಥದ್ದು ಓಡಲಿಕ್ಕೆ ಪ್ರಾರಂಭವಾಗಿದೆ.
ಯಾಕೆಂತಂದ್ರೆ ಮಹಾಭಾರತದಲ್ಲಿ ನಾವು ನೋಡಿದ್ರೆ ಗೊತ್ತಾಗ್ತದೆ IVF ವ್ಯವಸ್ಥೆ ಆವತ್ತಿನ ಕಾಲದಲ್ಲಿ ಇತ್ತು ಎಂಬಂತಹದ್ದು ಮಹಾಭಾರತ ಸನ್ನಿವೇಶ ನಮಗೆ ಸಿಗುವಂತಹದ್ದು. 100 ಜನ ಕೌರವರು ಬಂದಿದ್ದು ಹೇಗೆ ಅದನ್ನ ನೋಡಿದಾಗ ನಮ್ಗೆ ಅರ್ಥವಾಗುವಂಥದ್ದು. ಆದರೆ ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಅದನ್ನ ಮುಂದುವರಿಸಿಕೊಂಡು ಬರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಈ ರೀತಿಯಾಗಿರತಕ್ಕಂತಹ ಒಂದು ವ್ಯವಸ್ಥೆಯ ಸಂತಾನದಿಂದ ಉನ್ನತಿಗಿಂತ ಅವನತಿಯೇ ಹೆಚ್ಚಾಗುವಂತಹದ್ದು ಎಂಬುದಾಗಿ ಮಹಾಭಾರತವೇ ನನಗೆ ಸ್ಪಷ್ಟವಾಗಿರತಕ್ಕಂತಹ ಉದಾಹರಣೆಯಾಗುವಂಥದ್ದು. ಮಹಾಭಾರತದಲ್ಲಿರ್ತಕ್ಕಂತಹ ಕೌರವರು 100 ಮಂದಿ ಏನಿದ್ದಾರೆಯೋ ಅದು ಸ್ಪಷ್ಟವಾಗಿರತಕ್ಕಂತಹ ಉದಾಹರಣೆಯಾಗಿರುವಂತಹದ್ದು. ಹಾಗಾಗಿ ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಆ ವ್ಯವಸ್ಥೆ ತಿಳಿದಿದ್ದರೂ ಸಹ ಅದನ್ನು ಮುಂದುವರಿಸಿಕೊಳ್ಳುವಂತಹ ಒಂದು ಪರಂಪರೆ ಪದ್ಧತಿ ಹೇಳುವಂಥದ್ದು ಇಲ್ಲದೆ ಹೋಗಿರತಕ್ಕಂತಹದ್ದು. ಅವರು ಇದೇ ರೀತಿಯಾಗಿ ಬೇರೆಲ್ಲ ಮಾರ್ಗದಲ್ಲಿಯೂ ಕೂಡ ಅವತ್ತಿನ ವ್ಯವಸ್ಥೆಯಲ್ಲಿ ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನು ಕೂಡ ಮಾಡುವಂತಹದ್ದು. ಔಷಧೋಪಚಾರಗಳಿರ್ಬೋದು, ಶಾಂತಿ ಪೂಜೆ ಇತ್ಯಾದಿಗಳಿರ್ಬೋದು, ಕ್ಷೇತ್ರ ದರ್ಶನಾದಿ ಇತ್ಯಾದಿಗಳಿರ್ಬೋದು, ಎಲ್ಲವನ್ನು ಕೂಡ ಮಾಡಿದರೂ ಸಹ ಅವರಿಗೆ ಸಂತಾನ ಪ್ರಾಪ್ತಿ ಹೇಳುವಂಥದ್ದು ಆಗದೇ ಇರುವಂತಹದ್ದು. ನಂತರದಲ್ಲಿ ದತ್ತು ಪುತ್ರರನ್ನ ಸ್ವೀಕಾರ ಮಾಡುವ ವಿಷಯದ ಬಗ್ಗೆ ಕೂಡ ಅವರು ಯೋಚನೆಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆದರೆ ಅವಳ ವಿದ್ಯಾವತಿ ಹೇಳುವಂತಹದ್ದು ಬಹಳ ದೈವನಿಷ್ಠೆಯಾಗಿರ್ತಕ್ಕಂತಹದ್ದು. ದೇವರಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಭಾರವನ್ನಾಗಿ ದೇವರಲ್ಲಿ ವಿಶ್ವಾಸವನ್ನಿಟ್ಟು ಭಗವಂತನ ಅನುಗ್ರಹದಿಂದ ಏನಾಗ್ತದೆಯೋ ಅದೇ ಆಗಬೇಕು ಹೊರತುಪಡಿಸಿ ನಾನೇನನ್ನು ಮಾಡೋದಿಲ್ಲ ಎನ್ನುವಂತಹ ಒಂದು ವಿಷಯವನ್ನು ಸ್ಪಷ್ಟವಾಗಿ ಗಟ್ಟಿಯಾಗಿ ಇಟ್ಟಿರ್ತಕ್ಕಂತಹದ್ದು. ಅಂತಹ ಸಂದರ್ಭದಲ್ಲಿ ಆಕೆ ಹೇಳ್ತಾಳೆ, ಮಾವಿನ ಮರದ ಬುಡದಲ್ಲಿ ಹುಳಸೆ ಮರವನ್ನ ನೆಟ್ಟ ಮಾತ್ರಕ್ಕೆ ಅದು ಮಾವಿನ ಹಣ್ಣಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅದು ಹುಳಸೆ ಹಣ್ಣೆ ಆಗುವಂತಹದ್ದು. ಹಾಗಾಗಿ ನಮ್ಮ ಜೀವನದಲ್ಲಿ ಈಶ್ವರನ ಕೃಪೆ ಇದ್ದರೆ ಸಂತಾನ ಪ್ರಾಪ್ತಿಯಾಗಲಿ, ಒಂದು ವೇಳೆ ಅದೆಲ್ಲವಾದರೆ ಅದು ಬೇಡ ಎಂಬುದಂತಹ ಒಂದು ದೃಢ ನಿಶ್ಚಯದಿಂದ ಮಾತನ್ನು ಹೇಳುವಂತಹದ್ದು. ಕೊನೆಯಲ್ಲಿ ಆವತ್ತಿನ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿತ್ತು ಜೀವನದ ಶೈಲಿ ಅಂತ ಕೇಳಿದ್ರೆ ಸಂತಾನ ಪ್ರಾಪ್ತಿ ಆಗಲಿಲ್ಲ ಅಂತ ಹೇಳಾದಾಗ ಸಹಜವಾಗಿ ಕುಟುಂಬದ ಎಲ್ಲರೂ ಇನ್ನೊಂದು ವಿವಾಹದ ವಿಷಯವನ್ನು ಇತ್ಯಾದಿಯನ್ನು ಪ್ರಸ್ತಾಪ ಮಾಡುವಂತಹ ಕಾಲಘಟ್ಟ. ಅದೇ ರೀತಿಯಲ್ಲಿ ಮನೆ ಹಿರಿಯರು ಮುಂದಿನ ವ್ಯವಸ್ಥೆ ಏನು, ಉತ್ತರೋತ್ತರ ಅಭಿವೃದ್ಧಿಯ ವ್ಯವಸ್ಥೆಗಳು ಬೇಕಾಗಿದೆ, ಹಾಗಾಗಿ ಕುಟುಂಬವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ವ್ಯವಸ್ಥೆಗಳು ಬೇಕಾಗಿರುವಂತಹದ್ದು. ಹಾಗಾಗಿ ಇನ್ನೊಂದು ವಿವಾಹವನ್ನು ಮಾಡುವಂತಹ ಒಂದು ಪ್ರಸ್ತಾಪವನ್ನು ಇಡುತ್ತಾರೆ. ಪ್ರಸ್ತಾಪವನ್ನು ಇಟ್ಟಿರತಕ್ಕಂತಹ ಸಮಯದಲ್ಲಿ ನರಸಿಂಹ ಶಾಸ್ತ್ರಿಗಳು ಅದನ್ನು ತಿರಸ್ಕರಿಸ್ತಾರೆ. ಯಾಕೆಂತಂದ್ರೆ ನಾನೊಬ್ಬ ಶಾಸ್ತ್ರ ಪಂಡಿತನಾಗಿದ್ದು ಶಾಸ್ತ್ರವನ್ನ 4 ಮಂದಿಗೆ ಹೇಳುವಂತಹ ವ್ಯವಸ್ಥೆಯಲ್ಲಿದ್ದು 4 ಜನರಿಗೆ ಮಾರ್ಗದರ್ಶನವನ್ನು ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂತಹ ನಾನು ಜವಾಬ್ದಾರಿಯುತವಾಗಿರ್ತಕ್ಕಂತಹ ಸ್ಥಾನದಲ್ಲಿದ್ದು 4 ಮಂದಿ ನನ್ನನ್ನ ನೋಡಿ ಅನುಕರಿಸುವಂತಹ ಒಂದು ಸ್ಥಿತಿಯಲ್ಲಿರ್ತಕ್ಕಂತಹ ನಾನೇ ಇಂತಹ ಒಂದು ವ್ಯವಸ್ಥೆಗೆ ಬಂದರೆ ಅದು ಮಹಾಪರಾಧವಾಗಿತ್ತು. ನೋಡಿದವರು ಏನು ಅಂದುಕೊಂಡಾರು, ಈಶ್ವರ ಇಚ್ಛೆ ಹೇಗಿದೆ ಹಾಗಾಗಲಿ ಎಂಬಂತಹದ್ದನ್ನ ಅವರು ಹೇಳ್ತಾರೆ. ಆದರೆ ವಿದ್ಯಾವತಿ ಬಹಳ ಅಂತಂದ್ರೆ ಬಹಳ ಸಂಸ್ಕಾರಿತವಾಗಿರತಕ್ಕಂತಹ ಕನ್ಯೆಯಾಗಿರುವಂತಹದ್ದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಬಾಹ್ಯ ಪ್ರಪಂಚದ ವ್ಯವಸ್ಥೆಗಳಿಗಿಂತ ಆಂತರಿಕವಾಗಿರ್ತಕ್ಕಂತಹ ಪ್ರಪಂಚದ ವ್ಯವಸ್ಥೆಯಲ್ಲಿ ಆಳವಾಗಿ ಹೋಗ್ತಾ ಇರುವಂತಹ ಒಂದು ಸ್ತ್ರೀ ಅವಳು. ಅಷ್ಟೇ ಅಲ್ಲ, ಪತಿವ್ರತ ಶಿರೋಮಣಿ ಎನಿಸಿಕೊಂಡಿರುವಂತಹವಳು. ಪತಿವ್ರತ ಶಿರೋಮಣಿ ಅಂತಂದ್ರೆ ಪರಪುರುಷರ ಸಂಘವನ್ನು ಮಾಡದೇ ಇದ್ದ ಮಾತ್ರದಿಂದಾಗಿ ಪತಿವ್ರತೆ ಎಂಬುದಾಗಿ ಹೇಳಿಸಿಕೊಳ್ಳೋದಿಲ್ಲ. ಸೀತಾಮಾತೆಯ ಅಗ್ನಿ ಪ್ರವೇಶದ ಸಮಯದಲ್ಲಿ ಯಾರೋ ಕೇಳ್ತಾರಂತೆ, ರಾಮ ಎಷ್ಟು ಕಟುವಾಗಿರತಕ್ಕಂತಹ ವ್ಯಕ್ತಿ, ಇಂತಹ ಪತಿವ್ರತೆಯಾಗಿರುವಂತವಳನ್ನ ಅಗ್ನಿಯಲ್ಲಿ ಪ್ರವೇಶ ಮಾಡಲಿಕ್ಕೆ, ಅಗ್ನಿಯ ಪರೀಕ್ಷೆಗೆ ಓದಲಿಕ್ಕೆ ಹೊಂಟಿದ್ದಾನೆ ಶ್ರೀರಾಮಚಂದ್ರ. ಆಗ ಸೀತಾಮಾತೆ ಹೇಳುವಂತಹ ಮಾತು, ಶ್ರೀರಾಮಚಂದ್ರನಿಗೆ ನಮ್ಮ ಮೇಲೆ ಸಂಪೂರ್ಣವಾಗಿರತಕ್ಕಂತಹ ನಂಬಿಕೆ ಇರತಕ್ಕಂತಹದ್ದು, ಅಷ್ಟೇ ಅಲ್ಲದೆ ಅಪಾರವಾಗಿರ್ತಕ್ಕಂತಹ ಪ್ರೀತಿ, ಗೌರವ, ವಿಶ್ವಾಸಗಳಿರ್ತಕ್ಕಂತಹದ್ದು. ಆದರೆ ಈ ಜನರಲ್ಲಿರ್ತಕ್ಕಂತಹ ಅನುಮಾನವನ್ನ ಹೋಗ್ಲಿಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥದ್ದು ಮಾಡ್ತಾ ಇರುವಂತಹದ್ದು ಎಂಬುದಾಗಿ ಹೇಳ್ತಾಳೆ. ಸೀತೆ ಪತಿವ್ರತೆಯಾದಾಗ ಶ್ರೀರಾಮಚಂದ್ರನಂತಹ ಒಂದು ಪತಿ ಸಿಕ್ಕಿದ್ದಾನೆ ಎಂಬುದಾಗಿ ಇಟ್ಟುಕೊಳ್ಳೋಣ. ಆದರೆ ರಾವಣನ ಪತ್ನಿ ಮುಂಡೋದರಿ ಆಗಿರ್ತಕ್ಕಂತಹವಳು, ರಾವಣ ಅಷ್ಟು ದುಷ್ಟನಾಗಿದ್ದರೂ ಕೂಡ ಪತಿವ್ರತೆ ಎಂಬುದಾಗಿ ಹೇಳಿಸಿಕೊಂಡಿರ್ತಕ್ಕಂಥದ್ದು. ಕಾರ್ಯೇಶು ಮಂತ್ರಿ ಎಂಬುದಾಗಿ ಹೇಳ್ತಾರೆ. ಗಂಡ ತಪ್ಪು ಕೆಲಸವನ್ನು ಮಾಡಿದಾಗ ಮಂತ್ರಿಯ ರೀತಿಯಲ್ಲಿ ಆತನಿಗೆ ಸಲಹೆಯನ್ನು ಕೊಡಬೇಕಂತೆ ಹೊರತುಪಡಿಸಿ ಗಂಡನನ್ನು ದೂರುವುದಲ್ಲ ಎಂಬುದಾಗಿ. ಇವತ್ತಿನ ಪ್ರಪಂಚದ ವ್ಯವಸ್ಥೆಯಲ್ಲಾದರೆ ಅವರು ಸರಿ ಇದ್ರೆ ನಾನು ಇರುತ್ತಿದ್ದೆ ಹೇಳುವಂತಹ ಮಾತುಗಳು ಬರುವಂತಹದ್ದು. ಆದರೆ ಅವರು ಸರಿ ಇಲ್ಲದೆ ಹೋದಾಗಲೂ ಕೂಡ ನಾವು ಸರಿ ಇರುವಂತಹ ವ್ಯವಸ್ಥೆಗಳು ಏನಿರ್ತದೆಯೋ ಕಾಯ, ವಾಚ, ಮನಸ್ಸ ಎಂಬುದಾಗಿ ಆ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆ ಏನಿರುತ್ತೋ ಅದಕ್ಕೆ ಮಾತ್ರ ಪತಿವ್ರತೆ ಎಂಬುದಾಗಿ ಹೇಳುವಂಥದ್ದು. ಅಂತಹ ಒಂದು ಶ್ರೇಷ್ಠತಮವಾಗಿರತಕ್ಕಂತಹ ಪತಿವ್ರತ ಧರ್ಮದಲ್ಲಿ ನಿಷ್ಠೆಯಾಗಿರತಕ್ಕಂಥವಳು ಶ್ರೀ ವಿದ್ಯಾವತಿ ಎಂಬಂತಹವಳು. ಅವಳು ಗಂಡನಲ್ಲಿ ಹೇಳುವಂತಹ ಮಾತು, ನನ್ನಿಂದಾಗಿ ಈ ಕುಟುಂಬ ಹೇಳುವಂಥದ್ದು ನಿಲ್ಲಬಾರದು,
ಈ ಕುಟುಂಬ ಹೇಳುವಂಥದ್ದು ನಿರಂತರವಾಗಿ ಇಂತಹ ಒಂದು ಅತ್ಯಂತವಾಗಿರತಕ್ಕಂತಹ ಸಂಸ್ಕಾರಿತವಾಗಿರತಕ್ಕಂತಹ ಕುಟುಂಬವಾಗಿ ಈ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇರತಕ್ಕಂತಹ ಕುಟುಂಬವಾಗಿ ಈ ಜನರಿಗೆ ಈ ಕುಟುಂಬದಿಂದ ಅನೇಕ ಜನರಿಗೆ ಉಪಕಾರವಾಗುವಂತಹ ವ್ಯವಸ್ಥೆ ಇರುವಂತಹ ಕುಟುಂಬವಾಗಿ ಈ ಕುಟುಂಬ ಹೇಳುವಂಥದ್ದು ನನ್ನಿಂದಾಗಿ ನಿಲ್ಲಲಿಕ್ಕೆ ಹೋಗಬಾರದು, ಇದು ನಿರಂತರವಾಗಿ ನಡೀತಾ ಇರಬೇಕು. ಹಾಗಾಗಿ ನೀವು ಇನ್ನೊಂದು ಮದುವೆ ಆಗಲೇಬೇಕು ಎಂಬುದಾಗಿ ಗಂಡನಿಗೆ ಒತ್ತಾಯ ಮಾಡಿದಾಗ ನರಸಿಂಹ ಶಾಸ್ತ್ರಿ ಹೇಳುವಂತಹ ಮಾತು, ನಿನ್ನನ್ನು ನಾನು ಅಪಾರವಾಗಿ ಪ್ರೀತಿಸ್ತಾ ಇರೋ ಕಾರಣದಿಂದಾಗಿ ನಾನು ಇನ್ನೊಂದು ವಿವಾಹವನ್ನಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅಷ್ಟೇ ಅಲ್ಲದೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾದೀತು ಎಂಬುದಾಗಿ ಕೇಳ್ತಾರೆ. ಆಗ ಹೇಳ್ತಾಳೆ ವಿದ್ಯಾವತಿ, ಕಸ್ತುವಂ ಕೋಹಂ ಎಂಬಂತಹ ಮಾತುಗಳನ್ನು ಹೇಳ್ತಾರೆ. ನೀವ್ಯಾರು, ನಾನ್ಯಾರು, ಆತ್ಮದ ಸ್ವರೂಪದಲ್ಲಿ ಎಲ್ಲವೂ ಕೂಡ ಒಂದೇ ಆಗಿರ್ತಕ್ಕಂತಹದ್ದು. ಒಂದು ಬೆಳಕಿನಿಂದ ಅನೇಕವಾಗಿರತಕ್ಕಂತಹ ದೀಪಗಳು ಹೇಗೆ ಪ್ರಜ್ವಲಿಸ್ತಾವೋ ಅದೇ ರೀತಿಯಲ್ಲಿ ನಾವಿರತಕ್ಕಂತಹದ್ದು. ಈ ದೇಹ ಬೇರೆಯಾದ ಮಾತ್ರಕ್ಕೆ ನಾವಿಬ್ಬರು ಬೇರೆಯಾಗಲಿಕ್ಕೆ ಸಾಧ್ಯವಿಲ್ಲ. ಈ ದೇಹ ಬೇರೊಂದು ಕಡೆ ಹೋದ ಮಾತ್ರಕ್ಕೆ ನಾವಿಬ್ಬರು ದೂರವಾಗಲಿಕ್ಕೆ ಸಾಧ್ಯವಿಲ್ಲ. ಆತ್ಮದ ವ್ಯವಸ್ಥೆಯಲ್ಲಿ ನಾವು ಒಂದಾಗಿರ್ತಕ್ಕಂತಹದ್ದು. ಈ ದೇಹ ಭಾವವನ್ನು ಬಿಟ್ಟು ಆತ್ಮ ಭಾವದ ಕಡೆ ಲಕ್ಷ್ಯ ಕೊಡಿ. ಈ ದೇಹ ಭಾವ ಹೇಳುವಂಥದ್ದು ಈ ಪ್ರಪಂಚದ ವ್ಯವಸ್ಥೆಗೋಸ್ಕರವಾಗಿ ಬೇಕಾಗುವಂತಹದ್ದು. ಈ ದೇಹ ಭಾವ ಹೇಳುವಂಥದ್ದು ಈ ಕುಟುಂಬವನ್ನು ಮುನ್ನಡೆಸಲಿಕ್ಕೋಸ್ಕರವಾಗಿ ಬೇಕಾಗುವಂತಹದ್ದು. ಈ ದೇಹ ಭಾವ ಹೇಳುವಂಥದ್ದು ಈ ಪ್ರಪಂಚಕ್ಕೆ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಬೇಕಾಗಿರುವಂತಹದ್ದು. ಆದರೆ ನಿಮ್ಮ ಸಂಬಂಧ ಹೇಳುವಂಥದ್ದು ದೇಹ ಭಾವಕ್ಕಿಂತವರು ಹೊರತುಪಡಿಸಿ ಇದು ಆತ್ಮಭಾವವಾಗಿರ್ತಕ್ಕಂಥದ್ದು. ಹಾಗಾಗಿ ನೀವೆಲ್ಲನೇ ಮದುವೆಯನ್ನು ಆಗಲೇಬೇಕು. ನಮ್ಮನ್ನ ಆತ್ಮಭಾವದಿಂದ ಯಾರೂ ಕೂಡ ಯಾವುದೇ ಸಮಯದಲ್ಲಿ ಕೂಡ ದೂರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನೊಬ್ಬ ಸ್ತ್ರೀ ಬಂದರೂ ಕೂಡ ಆತ್ಮಭಾವದಲ್ಲಿ ಅವಳೂ ಕೂಡ ನಮ್ಮವಳೇ ಆಗಿರುವಂತಹದ್ದು ಎಂಬುದಾಗಿ ಹೇಳಿ ನರಸಿಂಹ ಶಾಸ್ತ್ರಿಗಳನ್ನು ಒಪ್ಪಿಸಿ ಎರಡನೆಯ ಮದುವೆಯನ್ನ ಮುಂದೆ ನಿಂತು ವಿದ್ಯಾವತಿ ತಾನೇ ಮಾಡಿಸುವಂತಹದ್ದು. ಸುಶೀಲಾ ಎಂಬಂತಹ ಕನ್ಯೆಯೊಡನೆ ನರಸಿಂಹ ಶಾಸ್ತ್ರಿಗಳಿಗೆ ಎರಡನೇ ವಿವಾಹವಾಗುವಂತಹದ್ದು. ವಿಧಿಯ ವಿಪರ್ಯಾಸ ಯಾವ ರೀತಿಯಾಗಿದ್ದಿರ್ತದೆ ಹೇಳುವಂಥದ್ದನ್ನು ನೋಡಿ. ಪರಮ ಪತಿವ್ರತೆಯಾಗಿ, ಪರಮ ಭಕ್ತಳಾಗಿ, ಈಶ್ವರನ ಭಕ್ತಳಾಗಿ, ದೇವಿ ಉಪಾಸಕಳಾಗಿ ನಿರಂತರವಾಗಿ ನಾಮಸ್ಮರಣೆಯನ್ನು ಮಾಡ್ತಾ ಹಗಲು ರಾತ್ರಿ ಇಲ್ಲದೇ ನಿರಂತರವಾಗಿ ನಾಮಸ್ಮರಣೆಯನ್ನು ಮಾಡ್ತಾ ಇರತಕ್ಕಂತಹ ವಿದ್ಯಾವತಿ ತನ್ನ ಗಂಡನಿಗೆ ಎರಡನೇ ಮದುವೆಯಾಗಿ 1 ತಿಂಗಳದೊಳಗೆ ವಿದ್ಯಾವತಿ ಗರ್ಭಿಣಿಯಾಗ್ತಾಳೆ. ನಾಳೆ ದಿನ ವಿದ್ಯಾವತಿ ಗರ್ಭಧಾರಣೆ ಆದ್ಮೇಲೆ ಏನಾಯಿತು, ಸುಶೀಲಾ ಮತ್ತು ವಿದ್ಯಾವತಿಯ ನಡುವಿನ ಸಂಬಂಧಗಳು ಯಾವ ರೀತಿಯಾಗಿರುವಂತಹದ್ದು. ಅಷ್ಟೇ ಅಲ್ಲದೆ ವಿದ್ಯಾವತಿ ತನ್ನ ಶಿಷ್ಯುವಿಗೆ ಜನ್ಮವನ್ನು ನೀಡಿದಾಗ ಯಾವೆಲ್ಲ ವ್ಯವಸ್ಥೆಗಳು ಪ್ರಪಂಚದಲ್ಲಾಗಿರುವಂತಹದ್ದು ಎಂಬೆಲ್ಲ ವಿಷಯವನ್ನ ನಾಳೆಯ ದಿನ ತಿಳಿದುಕೊಳ್ಳೋಣ. ನಮಸ್ಕಾರ.